ಆತ್ಮೀಯ ವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಮೌಲ್ಯಾಂಕನ ಪರೀಕ್ಷೆಯನ್ನು ಯಾವ ರೀತಿ ಮಾಡಬೇಕು ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೊಳ್ಳೋಣ. ಆತ್ಮೀಯರೇ, ಅನೇಕ ದಿನಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ದೈಹಿಕ ಶಿಕ್ಷಣ ಮೌಲ್ಯಾಂಕನ ಪರೀಕ್ಷೆಯನ್ನು ಯಾರು ಮಾಡಬೇಕು, ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಎಲ್ಲಿಂದ ಬರುತ್ತೆ, ಮೌಲ್ಯಾಂಕನದ ಈ ಒಂದು ಪರೀಕ್ಷೆಯ ಮೌಲ್ಯಮಾಪನವನ್ನು ಮಾಡುವುದು ಯಾರು, ಅನೇಕ ಪ್ರಶ್ನೆಗಳು ಕಾಡ್ತಾ ಇದ್ವು. ಎಲ್ಲ ಪ್ರಶ್ನೆಗಳಿಗೆ ಇವತ್ತಿನ ಈ ಒಂದು ಮಾರ್ಗಸೂಚಿಯಲ್ಲಿ ಉತ್ತರವನ್ನು ನೀಡಲಾಗಿದೆ. ಈ ಒಂದು ಉತ್ತರದ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಆತ್ಮೀಯರೇ, ಈ ಒಂದು ಆದೇಶ ಅನ್ನುವಂಥದ್ದು ದಿನಾಂಕ 22 ಫೆಬ್ರವರಿ 2024 ಆಗಿದೆ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, KSQAC ವತಿಯಿಂದ ನಡೆಯುವಂತಹ ಪರೀಕ್ಷೆ ದಿನಾಂಕ 11 ಮಾರ್ಚ್ 2024ರಿಂದ 18 ಮಾರ್ಚ್ 2024ರವರೆಗೆ ನಡೆಸಲಾಗುತ್ತೆ. ಇದು ರಾಜ್ಯ ಪಠ್ಯಕ್ರಮ ಅನುಸರಿಸ್ತಾ ಇರುವಂಥ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ SA2 ಮಾಡುವಂತಹ ಕ್ರಮವನ್ನು ಈ ಒಂದು ಆದೇಶದಲ್ಲಿ ತಿಳಿಸಿದ್ದಾರೆ. ಆತ್ಮೀಯರೇ, ಇಲ್ಲಿ ವ್ಯಾಪ್ತಿ ಯಾರಿದು? 5ನೇ ತರಗತಿ ವಿದ್ಯಾರ್ಥಿಗಳಿಗೆ 4 ವಿಷಯಗಳಿಗೆ, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ 6 ವಿಷಯಗಳಿಗೆ ವಿಷಯವಾರು ಪ್ರಶ್ನೆ ಪತ್ರಿಕೆಯನ್ನು ನೀಡುವ ಮೂಲಕ ಮೌಲ್ಯಾಂಕನವನ್ನು ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಅಂದರೆ ದೈಹಿಕ ಶಿಕ್ಷಣ ವಿಷಯದ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಬರುವುದಿಲ್ಲ ಅನ್ನುವಂತಹ ವಿಷಯವನ್ನು ಇದರಲ್ಲಿ ತಿಳಿಸಿದ್ದಾರೆ. ಅದರ ಇನ್ನೂ ಸ್ಪಷ್ಟವಾಗಿ ಮುಂದಿನ ಭಾಗದಲ್ಲಿ ತಿಳಿಸಿರ್ತಾರೆ. 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಗಣಿತ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಈ 6 ವಿಷಯಗಳಿಗೆ ಮೌಲ್ಯಾಂಕನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಈ ಒಂದು ಮೌಲ್ಯಾಂಕನ ಮಂಡಳಿಯಿಂದನೇ ಬರುತ್ತೆ. ಮುಂದುವರೆದು ಇಲ್ಲಿ ನೀವು ಕಾಣ್ತೀರಿ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿದೆ ಅನ್ನೋದರ ಬಗ್ಗೆ. ಇಲ್ಲಿ ದೈಹಿಕ ಶಿಕ್ಷಣ ವಿಷಯದ ಬಗ್ಗೆ ಅವರು ಮುಂದೆ ತಿಳಿಸ್ತಾರೆ. ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು 8ನೇ ತರಗತಿಗೆ ಪ್ರತಿ ವಿಷಯಕ್ಕೆ 60 ಅಂಕಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸುವಂಥದ್ದು. 50 ಅಂಕಗಳ ಲಿಖಿತ ಪರೀಕ್ಷೆಗೆ ರಾಜ್ಯ ಹಂತದಿಂದ ಪ್ರಶ್ನೆ ಪತ್ರಿಕೆ ಬರುತ್ತೆ. 10 ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನು ಶಾಲಾ ಹಂತದಲ್ಲಿಯೇ ನಿರ್ವಹಿಸಬೇಕು ಅಂತ ತಿಳಿಸಿದ್ದಾರೆ. ಇದು ದೈಹಿಕ ಶಿಕ್ಷಣ ವಿಷಯಕ್ಕೆ ಅನ್ವಯ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಅವರು ಮುಂದೆ ಹೇಳ್ತಾರೆ ಏನಂದರೆ, ನೀವಿಲ್ಲಿ ಕಾಣ್ತಾ ಇದ್ದೀರಿ 8ನೇ ತರಗತಿಯ ಪ್ರತಿ ವಿಷಯದ ಮೌಲ್ಯಾಂಕನಕ್ಕೆ 2 ಗಂಟೆ 30 ನಿಮಿಷದ ಅವಧಿಯನ್ನು ನಿಗದಿಪಡಿಸಲಾಗಿದೆ. ವಿಶೇಷ ಸೂಚನೆಯಲ್ಲಿ ತಿಳಿಸ್ತಾರೆ ಏನಂದರೆ, 8ನೇ ತರಗತಿಯ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಿಸಿದಂತೆ ಮೌಖಿಕ ಪರೀಕ್ಷೆ ಇಲ್ಲವಾದ ಕಾರಣ ಮೌಲ್ಯಾಂಕನವನ್ನು 50 ಅಂಕಗಳ ಬದಲಾಗಿ ನಾವು ಎಷ್ಟು ಅಂಕಗಳಿಗೆ ನಾವು ಮಾಡಬೇಕು? 60 ಅಂಕಗಳಿಗೆ ನಿಗದಿಪಡಿಸಲಾಗಿದೆ. ಇದೊಂದು ವಿಶೇಷವಾದ ಸೂಚನೆ ಏನಂದರೆ, ನಾವು ದೈಹಿಕ ಶಿಕ್ಷಣ ವಿಷಯದ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಅನ್ನುವಂಥದ್ದು 60 ಅಂಕಗಳಿಗೆ ಮಾಡಬೇಕು. ಇಲ್ಲಿ ಯಾವುದೇ ರೀತಿ ಮೌಖಿಕ ಪರೀಕ್ಷೆ ಇರಲ್ಲ. ಈ ಎರಡನೇದಾಗಿ ಮತ್ತೇನು ಹೇಳ್ತಾರೆ ನೋಡೋಣ. 9ನೇ ತರಗತಿಗೆ ಎಷ್ಟು? 80 ಅಂಕಗಳ ಲಿಖಿತ ಪರೀಕ್ಷೆ ರಾಜ್ಯ ಹಂತದಿಂದ ಪ್ರಶ್ನೆ ಪತ್ರಿಕೆ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು 9ನೇ ತರಗತಿಯ ಪ್ರಥಮ ಭಾಷೆ ಮತ್ತು ಕೋರ್ ವಿಷಯಗಳ ಮೌಲ್ಯಾಂಕನಕ್ಕೆ 3 ಗಂಟೆ 15 ನಿಮಿಷ ಇದೆ. ಉಳಿದ ಎಲ್ಲ ವಿಷಯಗಳ ಮೌಲ್ಯಾಂಕನಕ್ಕೆ 3 ಗಂಟೆಗಳ ಅವಧಿ ಇದೆ. ಅಂದರೆ ದೈಹಿಕ ಶಿಕ್ಷಣ ವಿಷಯಕ್ಕೂ ಕೂಡ 3 ಗಂಟೆ ಅವಧಿ ಇರುತ್ತೆ. ಸೊ ಇಲ್ಲಿ ನೀವು ಕಾಣ್ತೀರಿ ದೈಹಿಕ ಶಿಕ್ಷಣ 18 ಮಾರ್ಚ್ 2024 ಸೋಮವಾರ ದಿನ ನಡೀತದೆ. 8ನೇ ತರಗತಿಗೆ 60 ಅಂಕಗಳ ಪರೀಕ್ಷೆ ಆಗಿರುತ್ತೆ. 2.5 ಗಂಟೆ ಅವಧಿ ಇರುತ್ತೆ. ಅದೇ ರೀತಿ 9ನೇ ತರಗತಿಯ ಪ್ರಶ್ನೆ ಪತ್ರಿಕೆ ನೀವಿಲ್ಲಿ ಕಾಣ್ತೀರಿ, ಅದು ಕೂಡ ಸೇಮ್ ಅದೇ ದಿನ ನಡೀತದೆ. 18 ಮಾರ್ಚ್ 2024 ಸೋಮವಾರ. ಅದು 80 ಅಂಕಗಳಿದ್ದಾಗಿರುತ್ತೆ. 3 ಗಂಟೆಗಳ ಅವಧಿ ಇದರಲ್ಲಿ ಇರುತ್ತೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ಇಲ್ಲಿ ನಾನು ಹೈಲೈಟ್ ಮಾಡಿದ್ದೇನೆ, ಅದನ್ನು ನೀವು ಕಾಣ್ತಾ ಇದ್ದೀರಿ. ದೈಹಿಕ ಶಿಕ್ಷಣ ವಿಷಯಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು, ಅದರ ಅನುಸಾರ ಶಾಲೆಯಲ್ಲಿಯೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಂಡು ಮೌಲ್ಯಾಂಕನವನ್ನು
ನಡೆಸುವಂಥದ್ದು. ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂದರೆ ದೈಹಿಕ ಶಿಕ್ಷಣ ವಿಷಯದ ಪ್ರಶ್ನೆ ಪತ್ರಿಕೆ ಬರಲ್ಲ. ಅದರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಅದನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿಯೂ ಕೂಡ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಉತ್ತರವನ್ನು ಕೂಡ ನಾನು ಪ್ರಕಟಿಸಿದ್ದೇನೆ. ಅದೇ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಸಿದ್ಧಪಡಿಸಿಕೊಂಡು ಒಂದು ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದುವರೆದು ಉಳಿದಂಥ ವಿಷಯಗಳ ಬಗ್ಗೆಯೂ ಕೂಡ ಅವರು ಹೇಳಿರ್ತಾರೆ. ಆದರೆ ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾದ ಮಾಹಿತಿ ಅದಾಗಿರುತ್ತೆ ಏನಂದರೆ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಇಲಾಖೆಯಿಂದ ಬರಲ್ಲ, ಬದಲಾಗಿ ನಾವೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಬೇಕು ಅನ್ನುವಂಥದ್ದು. ಎರಡನೇ ಸ್ಪಷ್ಟವಾದ ವಿಷಯ ಏನಂದರೆ 60 ಅಂಕಗಳಿಗೆ 8ನೇ ತರಗತಿಗೆ, 80 ಅಂಕಗಳಿಗೆ 9ನೇ ತರಗತಿಗೆ ಪರೀಕ್ಷೆಯನ್ನು ಮಾಡುವಂಥದ್ದು ಅನ್ನೋದ್ರ ಬಗ್ಗೆ. 5, 8 ಮತ್ತು 9ನೇ ತರಗತಿಯ ಮೌಲ್ಯಮಾಪನವನ್ನು ತಾಲೂಕು ಕೇಂದ್ರದಲ್ಲಿ ಅಂತರ್ ಕ್ಲಸ್ಟರ್ವಾರು ನಡೆಸಬೇಕಾಗಿದೆ. ಅಂದರೆ ಇಲ್ಲಿ 8, 9ನೇ ತರಗತಿಯ ಮೌಲ್ಯಮಾಪನವನ್ನು ಪರೀಕ್ಷೆ ಆದಮೇಲೆ ಆ ಪೇಪರನ್ನು ಪ್ಯಾಕಲ್ಲಿ ಮಾಡಿ ಕಳಿಸ್ಬೇಕಾಗತ್ತೆ. ಅಲ್ಲಿಂದ ಒಂದು ಕ್ಲಸ್ಟರ್ನಿಂದ ಇನ್ನೊಂದು ಕ್ಲಸ್ಟರಿಗೆ ಆ ಉತ್ತರ ಪತ್ರಿಕೆ ಹೋಗುತ್ತೆ. ಬೇರೆ ಕ್ಲಸ್ಟರ್ನವರು ಆ ಒಂದು ಮೌಲ್ಯಮಾಪನವನ್ನು ಮಾಡಿ ಮತ್ತೆ ಉತ್ತರ ಪತ್ರಿಕೆಯನ್ನು ವಾಪಸ್ ಕಳಿಸ್ತಾರೆ. ಇಲ್ಲಿ ಕೂಡ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು ನನಗೆ ಕರೆ ಮಾಡಿ ಕೇಳಿರ್ತಾರೆ ಏನಂದರೆ ಮೌಲ್ಯಾಂಕನ ಪರೀಕ್ಷೆಯನ್ನು ಯಾರು ಮಾಡುವಂಥದ್ದು, ಪ್ರಶ್ನೆ ಪತ್ರಿಕೆ ಯಾರು ಬರುತ್ತೆ, ಅದರ ಮೌಲ್ಯಮಾಪನ ಮಾಡುವುದು ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೇಲಿನ ಒಂದು ನಾವು ವಿಷಯದಲ್ಲಿ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಏನಂದರೆ ಪ್ರಶ್ನೆ ಪತ್ರಿಕೆಯನ್ನು ನಾವೇ ತೆಗಿಬೇಕು ಅಂತ. ಇಲ್ಲಿ ಹೇಳಿರ್ತಾರೆ ಏನಂದರೆ ಅಂತರ್ ಕ್ಲಸ್ಟರ್ವಾರು ಉತ್ತರ ಪತ್ರಿಕೆಯನ್ನು ಹಂಚಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ದೈಹಿಕ ಶಿಕ್ಷಣ ವಿಷಯವನ್ನು ನಾವು ಪ್ಯಾಕೆಟ್ನಲ್ಲಿ ಹಾಕಿ ಆ ಉತ್ತರ ಪತ್ರಿಕೆಯನ್ನು ಕಳುಹಿಸಬೇಕಾ, ಬೇರೆಯವರು ಅದರ ಮೌಲ್ಯಮಾಪನವನ್ನು ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗೆ ಇಲ್ಲಿ ನೀವು ಸ್ಪಷ್ಟವಾದ ಉತ್ತರವನ್ನು ಕಾಣ್ತೀರಿ. ದೈಹಿಕ ಶಿಕ್ಷಣ ವಿಷಯಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು, ಅದರ ಅನುಸಾರ ಶಾಲೆಯಲ್ಲಿಯೇ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು, ಮೌಲ್ಯಾಂಕನವನ್ನು ನಡೆಸಬೇಕು. ಅಂದರೆ ಶಾಲೆಯಲ್ಲಿಯೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಬೇಕು, ಶಾಲೆಯಲ್ಲಿಯೇ ಮೌಲ್ಯಾಂಕನವನ್ನು ಮಾಡಬೇಕು. ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂದರೆ ಅದನ್ನು ನಾವು ಪ್ಯಾಕೆಟ್ನಲ್ಲಿ ಹಾಕಿ ಬೇರೆ ಕ್ಲಸ್ಟರ್ಗಳಿಗೆ ಬೇರೆ ವಿಷಯಗಳಂತೆ ಕಳುಹಿಸಲಿಕ್ಕಿಲ್ಲ, ಬದಲಾಗಿ ನಮ್ಮ ಶಾಲಾ ಹಂತದಲ್ಲೇ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದಂತಹ ಮಾದರಿಯಲ್ಲಿಯೇ ನಾವೇನು ಮಾಡಬೇಕು ಅಂದರೆ ಅದರ ಮೌಲ್ಯಮಾಪನವನ್ನು ಮಾಡಬೇಕು ಅನ್ನುವಂಥ ವಿಷಯವನ್ನು ಸ್ಪಷ್ಟವಾಗಿ ಇದರಲ್ಲಿ ತಿಳಿಸಿರ್ತಾರೆ. ಆತ್ಮೀಯರೇ, ಇದಿಷ್ಟು ದೈಹಿಕ ಶಿಕ್ಷಣ ಮೌಲ್ಯಾಂಕನ ಪರೀಕ್ಷೆಯನ್ನು ಯಾರು ಮಾಡುವುದು, ಮೌಲ್ಯಮಾಪನ ಮಾಡುವುದು ಯಾರು, ಎಷ್ಟು ಅಂಕಗಳಿಗೆ ಪರೀಕ್ಷೆಯನ್ನು ಮಾಡಬೇಕು, ಇದರ ಬಗ್ಗೆ ಸ್ಪಷ್ಟವಾದ ಮಾರ್ಗಸೂಚಿ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇಡೀ ವರ್ಷದ ಮೂಲ್ಯಾಂಕನ ಅಥವಾ ಮೌಲ್ಯಮಾಪನವನ್ನು FA1, FA2, FA3, FA4, SA1, SA2 ರೂಪಣಾತ್ಮಕ, ಸಂಕಲನಾತ್ಮಕ ಎಲ್ಲ ಪರೀಕ್ಷೆಗಳನ್ನು ಯಾವ ರೀತಿ ನಡೆಸಬೇಕು ಅನ್ನುವಂತಹ ವಿಷಯವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಇವತ್ತಿನ ವಿಡಿಯೋವನ್ನು ವೀಕ್ಷಿಸಿದ ನಿಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.